ಗೂಗಲ್ ಮ್ಯಾಪ್ ಬಳಸಿದಾಗ ಪ್ರತಿ ಬಾರಿ ಮಹಿಳೆಯೊಬ್ಬಳ ಧ್ವನಿ ಕೇಳಿ ಬರುತ್ತೆ. ಆಗಾಗ ಗೂಗಲ್ ಮ್ಯಾಪ್ನಲ್ಲಿ ಮಾತನಾಡುವ ಆ ಮಹಿಳೆಯನ್ನ ಇಮಿಟೇಟ್ ಮಾಡ್ತಾ ಸಾಕು ಸುಮ್ನಿರಮ್ಮ ಅಂತ ಹೇಳ್ತಾ ನಗ್ತಾ ಇರ್ತೇವೆ. ಇಷ್ಟಕ್ಕೂ ಆ ಮಹಿಳೆ ಯಾರು ಗೊತ್ತಾ? ಆಕೆಯ ಬಗ್ಗೆ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೇನೆ. ನಾನು ಶ್ವೇತಾ. ಇಂತಹ ಉಪಯುಕ್ತ ಮಾಹಿತಿ ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮನೆಯಿಂದ ಹೊರಗೆ ಕಾಲಿಡ್ತಲೇ ಹೋಗಬೇಕಾದ ಜಾಗವನ್ನ ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡಿಟ್ಟುಕೊಳ್ಳೋ ಕಾಲದಲ್ಲಿ ನಾವಿದ್ದೇವೆ. ಎಲ್ಲಿ ಹೋಗೋದಿದ್ರು ಒಂದ್ಸಾರಿ ರೂಟ್ ಮ್ಯಾಪ್ ನೋಡಿ ಹೊರಡೋದು ಇತ್ತೀಚಿನ ಯುವಕ ಯುವತಿಯರಿಗಂತೂ ವಾಡಿಕೆ ಆಗ್ಬಿಟ್ಟಿದೆ. ಗೊತ್ತಿಲ್ಲದ ಊರಿಗೋ ಗೊತ್ತಿಲ್ಲದ ನಗರದಲ್ಲೋ ಓಡಾಡುವಾಗ್ಲೂ ಅಕ್ಕಪಕ್ಕದವ್ರ ಹತ್ರ ಸರ್ ಇದೇ ರೂಟ ಅಂತ ಕೇಳೋ ಬದಲು ಸಿಂಪಲ್ ಆಗಿ ಗೂಗಲ್ ಮ್ಯಾಪ್ ನಲ್ಲಿ ಲೊಕೇಶನ್ ಹಾಕಿದ್ರೆ ಅದರ ಪಾಡಿಗೆ ಮ್ಯಾಪ್ ನಲ್ಲಿ ಕುಳಿತಿರುವ ಯುವತಿಯ ಧ್ವನಿಯಲ್ಲಿ ಲೆಫ್ಟ್ ರೈಟ್ ಯೂಟರ್ನ್ ಅಂತ ಕೇಳುತ್ತಾ ಯುವರ್ ಡೆಸ್ಟಿನೇಷನ್ ರೀಚ್ಡ್ ಅನ್ನೋವರೆಗೆ ಧೈರ್ಯವಾಗಿ ಈಗ ಹೋಗ್ಬೋದು. ಗೂಗಲ್ ಮ್ಯಾಪ್ ಮಾತ್ರವಲ್ಲದೆ ಐಫೋನ್ ನಲ್ಲಿರುವ ಸಿರಿಯ ವಾಯ್ಸ್ ಕೂಡ ಇದೇ ಮಹಿಳೆಯದ್ದು. ಗೂಗಲ್ ಮ್ಯಾಪ್ ನಲ್ಲಿ ಬರುವ ಧ್ವನಿಯ ಒಡತಿ ಕೆರೆನ್ ಜಾಕೋಬ್ಸನ್. ಈಕೆಯನ್ನ GPS ಗರ್ಲ್ ಅಂತ ಕರೀತಾರೆ. ಜನಪ್ರಿಯ ಪಾಪ್ ಸಿಂಗರ್ ಆಗ್ಬೇಕು ಅಂತ ಆಸ್ಟ್ರೇಲಿಯಾದಿಂದ ಅಮೆರಿಕಾಗೆ ಬಂದಿದ್ದ ಜಾಕೋಬ್ಸನ್ ಜಗತ್ತಿನಾದ್ಯಂತ ಜನರಿಗೆ ದಾರಿ ಹೇಳುವ ಧ್ವನಿಯಾಗಿ ಪರಿವರ್ತನೆಗೊಂಡಿದ್ದೇ ದೊಡ್ಡ ಸೋಜಿಗ. ಇಷ್ಟಕ್ಕೂ ಅಮೆರಿಕಾಗೆ ಪಾಪ್ ಸಿಂಗರ್ ಆಗ್ಬೇಕು ಅಂತ ಬಂದಿದ್ದ ಕರೆನ್ಗೆ ಅದೊಂದು ದಿನ ಆಡಿಷನ್ ನಡೀತಿರೋದು ಗೊತ್ತಾಯ್ತು. ಅದರಲ್ಲೂ ಆಸ್ಟ್ರೇಲಿಯನ್ ಆಕ್ಸೆಂಟ್ ಹೊಂದಿರುವ ಮಹಿಳೆಯ ಧ್ವನಿ ಬೇಕಂತ ಅಮೆರಿಕದಲ್ಲಿ ಆಡಿಷನ್ ನಡೀತಿತ್ತು. ತಾನು ವಾಸವಿದ್ದ ಪ್ರದೇಶದಲ್ಲೇ ಆ ಆಡಿಷನ್ ಇದ್ದಿದ್ರಿಂದ ಅಲ್ಲಿಗೆ ಹೋಗಿದ್ದ ಕೆರೆನ್ ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ. ಅಲ್ಲಿಂದ ನಂತರ ಆಕೆ ದಿನಪೂರ್ತಿ ಸ್ಟುಡಿಯೋದಲ್ಲಿ ಕುಳಿತು ಟನ್ ಗಟ್ಟಲೆ ನುಡಿಗಟ್ಟುಗಳನ್ನ ಓದೋ ಕೆಲಸ ಮಾಡ್ತಿದ್ರಂತೆ. ಒಂದಿಷ್ಟು ನಾರ್ಮಲ್ ಟ್ರಾಫಿಕ್ ಡೈರೆಕ್ಷನ್ಗಳನ್ನ ಲೆಫ್ಟ್ ರೈಟ್ ಸೆಕೆಂಡ್ ಲೆಫ್ಟ್ ದೆನ್ ರೈಟ್ ಹೀಗೆಲ್ಲ ಇರುವ ಸಾಲುಗಳಿಂದ ಶುರುವಾಗಿ ಏರಿಯಾದ ಹೆಸರುಗಳವರೆಗೆ ಲಕ್ಷಾಂತರ ಪದಗಳನ್ನ ಉಚ್ಚಾರಣೆ ಮಾಡಬೇಕಿತ್ತಂತೆ. ಅದರಲ್ಲೂ ಕೆಲವು ಪದಗಳು ಸರಿಯಾಗಿ ಕೇಳಿಸಬೇಕು ಅಂತ 100ಕ್ಕೂ ಹೆಚ್ಚು ರೀಟೇಕ್ ಕೊಟ್ಟಿದ್ದು ಇದೆಯಂತೆ. ಇಷ್ಟೆಲ್ಲ ಆದ್ಮೇಲೆ GPS ನಲ್ಲಿ ಕೆರೆನ್ ಧ್ವನಿ ಪರ್ಮನೆಂಟ್ ಆಗಿ ಕುಳಿತಿದೆ. ಜಗತ್ತಿನಲ್ಲಿ ಪುರುಷರು ಯಾವುದೇ ಮರು ಪ್ರಶ್ನೆ ಇಲ್ಲದೆ ಪಾಲನೆ ಮಾಡುವ ಆದೇಶ ತನ್ನದು ಮಾತ್ರ ಎಂದು GPS ನಲ್ಲಿರುವ ತನ್ನ ಧ್ವನಿಯ ಫಾಲೋ ಮಾಡೋದ್ರ ಬಗ್ಗೆ ಸಂದರ್ಶನವೊಂದರಲ್ಲಿ ಕೆರೆನ್ ತಮಾಷೆಯಾಗಿ ಹೇಳಿದ್ದಾರೆ. ಆದರೆ ಐಫೋನ್ ನಲ್ಲಿ ಸರಿಯಾಗಿ ವಾಯ್ಸ್ ನೀಡುವುದು ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ. ಇದು ನಿಜಕ್ಕೂ ಕಠಿಣ ಮಾರ್ಗವಾಗಿತ್ತು. ಅದರ ಬಗ್ಗೆ ಮತ್ತೆ ಮತ್ತೆ ಯೋಚಿಸಲು ಭಯವಾಗುತ್ತೆ ಅಂತ ಕೆರೆನ್ ಹೇಳಿಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ತಮಾಷೆ ಸಂಗತಿಯೊಂದು ಕೆರೆನ್ ಶೇರ್ ಮಾಡಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಯಾರೇ ತಮ್ಮ ಐಫೋನ್ ನಲ್ಲಿ ಹಾಯ್ ಸಿರಿ ಹಲೋ ಸಿರಿ ಅಂದಾಗಲೆಲ್ಲ ಐಫೋನ್ ನಲ್ಲಿರುವ ಸಿರಿ ರೆಸ್ಪಾನ್ಸ್ ಮಾಡ್ತಾಳೆ. ಆದ್ರೆ ಕೆರೆನ್ ಮಾತಾಡಿದ್ರೆ ಮಾತ್ರ ಸಿರಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದೇ ಇಲ್ವಂತೆ. ತಮ್ಮ ಗಂಡ ಹಾಗೂ ಮಗ ಇಬ್ಬರು ಸಿರಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರಿಸ್ತಾಳೆ. ಆದ್ರೆ ನನ್ನ ಪ್ರಶ್ನೆಗೆ ಆನ್ಸರ್ ಬರೋದೇ ಇಲ್ಲ ಅಂತ ಕೆರೆನ್ ಬೇಸರದಿಂದ ಹೇಳ್ಕೊಳ್ತಾರೆ. ಏನೇ ಆದ್ರೂ ಜನಪ್ರಿಯ ಪಾಪ್ ಸಿಂಗರ್ ಆಗ್ಬೇಕಂತ ಹೊರಟಿದ್ದ ಕೆರೆನ್ ಈಗ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ತಮ್ಮ ಧ್ವನಿಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಸ್ಕಾರ.